ರಾಷ್ಟ್ರ ಮಟ್ಟದಲ್ಲೂ ಕೂಡ ದೊಡ್ಡ ಸುದ್ದಿಯಾಗಿತ್ತು, ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಅದೇ ನ್ಯೂಸ್ 18 ಕನ್ನಡದ ವರದಿ ಮಾಡಿದಂತ ಫೋನ್ ಕದ್ದಾಲಿಕೆ ಪ್ರಕರಣ. ಯಾರಿಗೂ ಸಿಗದಂತ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನ್ಯೂಸ್ 18 ವರದಿ ಮಾಡಿತ್ತು. ಈಗ ಆ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಫೋನ್ ಕದ್ದಾಲಿಕೆ ಪ್ರಕರಣವನ್ನ ಸಿಎಂ ಯಡಿಯೂರಪ್ಪ ಸಿಐಡಿ ಜೊತೆ ಸಿಬಿಐ ತನಿಖೆಗೆ ವಹಿಸಿದ್ದಾರೆ. ಫೋನ್ ಟ್ಯಾಪಿಂಗು ಈಗ ಅದ್ರ ಬಗ್ಗೆ ತನಿಖೆ ಮಾಡಲಿ, ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಇದನ್ನು CBIಗೆ ವಹಿಸಬೇಕು ಅಂತ ಆದೇಶ ಮಾಡಿದ್ದೇನೆ. ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅನ್ನುವಂಥದ್ದು. ಯಾವ ತನಿಖೆ ಬೇಕಾದ್ರೂ ಮಾಡ್ಕೋಬಹುದು. ಅದು CBI ತನಿಖೆ ಏನಾದರೂ ಮಾಡಲಿ, ನಮ್ಮ ಕಡೆಯಿಂದ ಯಾರನ್ನಾದ್ರೂ ಕರೆಸ್ಕೊಂಡು ಬೇಕಾದ್ರೂ ತನಿಖೆ ಮಾಡ್ಕೊಂಡು. ಸತ್ಯದ ವರದಿ, ನಿಷ್ಠೂರ ವರದಿ, ನೇರ ವರದಿ ಜೊತೆ ಫೋನ್ ಕದ್ದಾಲಿಕೆ ಬಗ್ಗೆ ಪಕ್ಕಾ ನ್ಯೂಸ್ ಮಾಡಿದ್ದೆ ನಿಮ್ಮ ನ್ಯೂಸ್ 18 ಕನ್ನಡ. ಈ ವರದಿ ಹಳ್ಳಿಯಿಂದ ದಿಲ್ಲಿಯವರೆಗೂ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತು. ರಾಜ್ಯ ರಾಜಕಾರಣವೇ ಅಲ್ಲೋಲ ಕಲ್ಲೋಲವಾಗೋಯ್ತು. ಈಗ ಫೋನ್ ಕದ್ದಾಲಿಕೆ ಕೇಸನ್ನ ಮುಖ್ಯಮಂತ್ರಿ ಯಡಿಯೂರಪ್ಪ ಸಿಬಿಐಗೆ ವಹಿಸಿ ಆದೇಶ ಹೊರಡಿಸಿದ್ದಾರೆ. ನಾಳೆಯಿಂದಲೇ ಸಿಬಿಐ ತನಿಖೆ ಚುರುಕಾಗಲಿದೆ. ಇದು ನ್ಯೂಸ್ 18 ಮೆಗಾ ಇಂಪ್ಯಾಕ್ಟ್. ಟೆಲಿಫೋನ್ ಕದ್ದಾಲಿಕೆ ಬಗ್ಗೆ ಇದು ತನಿಖೆ ಆಗಬೇಕು, ಸತ್ಯ ಹೊರಬರಬೇಕು ಅಂತ ಹೇಳಿದ್ದಾರೆ. ಇದನ್ನು CBIಗೆ ವಹಿಸಬೇಕು ಅಂತ ಆದೇಶ ಮಾಡಿದ್ದೇನೆ. ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅನ್ನುವಂಥದ್ದು ರಾಜ್ಯದ ಬಹುತೇಕ ಜನರ ಅಪೇಕ್ಷೆ ಇದೆ. ಸಿಬಿಐಗೆ ವಹಿಸಲು ಸೂಚಿಸಿದ್ದೇ ಹೈಕಮಾಂಡ್. ಸಿಬಿಐ ಜೊತೆ ಸಿಐಡಿಯಿಂದಲೂ ಕಳ್ಳಗಿವಿ ತನಿಖೆ. ನಿನ್ನೆಯಷ್ಟೇ ಯಡಿಯೂರಪ್ಪ ದೆಹಲಿಯಲ್ಲಿ ಹೈಕಮಾಂಡ್ ಅನ್ನ ಭೇಟಿ ಮಾಡಿದ್ರು. ಇಂದು ಬೆಳಿಗ್ಗೆ ಹೈಕಮಾಂಡ್ ಸೂಚನೆಯಂತೆ ಬಿಎಸ್ವೈ ಸಿಬಿಐಗೆ ವಹಿಸಿದ್ದಾರೆ. ಸಿಬಿಐನಿಂದ ಕದ್ದಾಲಿಕೆಯ ಸಂಪೂರ್ಣ ತನಿಖೆ ನಡೆದರೆ ಸಿಐಡಿಯಿಂದ ಕಮಿಷನರ್ ಭಾಸ್ಕರ್ ರಾವ್ ಕದ್ದಾಲಿಕೆ ಆಡಿಯೋ ತನಿಖೆ ನಡೆಯಲಿದೆ. ಕದ್ದಾಲಿಕೆ ಕೇಸ್ ಸಿಬಿಐಗೆ ಕೊಟ್ಟಿದ್ಯಾಕೆ? ಕುಮಾರಸ್ವಾಮಿ ಸರ್ಕಾರದಲ್ಲಿ ನಡೆದಿದೆ ಎನ್ನಲಾದ ಫೋನ್ ಕದ್ದಾಲಿಕೆ ಸಿಬಿಐಗೆ ಕೊಡಲು ಕಾಂಗ್ರೆಸ್ ನಾಯಕರ ಹೇಳಿಕೆ ಮತ್ತು ರಾಜ್ಯ ಬಿಜೆಪಿಗಾಗಿರುವ ನಷ್ಟ ಸೇರಿ ಒಟ್ಟು 5 ಕಾರಣಗಳಿವೆ. ಕಾರಣ 1, 4 ಬಾರಿ ಆಪರೇಷನ್ ಕಮಲದ ಆಡಿಯೋ ಸ್ಫೋಟವಾಗಿದ್ದು. ಕಾರಣ 2, ಬಿಜೆಪಿ ಪಕ್ಷ ಮತ್ತು ದಿಗ್ಗಜರ ಹೆಸರನ್ನ ಎಚ್ಡಿಕೆ ಪದೇ ಪದೇ ಪ್ರಸ್ತಾಪಿಸಿದ್ದು. ಕಾರಣ 3, ಇದರಿಂದ ಹೈಕಮಾಂಡ್ ಕೆಂಗಣ್ಣಿಗೆ ರಾಜ್ಯ ಬಿಜೆಪಿ ನಾಯಕರು ಗುರಿಯಾಗಿದ್ದು. ಕಾರಣ 4, ಎಚ್ಡಿಕೆ ಬಳಿ ಈಗಲೂ ರಹಸ್ಯ ಆಡಿಯೋಗಳು ಇದೆ ಅನ್ನೋದು. ಕಾರಣ 5, ಸಿದ್ದರಾಮಯ್ಯ ಸೇರಿ ಕೆಲ ಕೈ ನಾಯಕರು ತನಿಖೆಗೆ ಒತ್ತಾಯಿಸಿದ್ದು. ಈ 5 ಪ್ರಮುಖ ಕಾರಣಗಳು ಯಡಿಯೂರಪ್ಪನವರ ನಿದ್ದೆಗೆಡಿಸಿತ್ತು. ಸಿಬಿಐ ತನಿಖೆ ಆದ್ರೆ ಇನ್ನಷ್ಟು ಆಡಿಯೋಗಳು ಬಹಿರಂಗ ಆಗೋ ಮೊದಲು ಕುಮಾರಸ್ವಾಮಿಯವರನ್ನ ಕಟ್ಟಿ ಹಾಕಬಹುದು ಅನ್ನೋ ಆಲೋಚನೆ ಬಿಜೆಪಿಯದ್ದು ಅನ್ನೋ ಮಾಹಿತಿ ಮೂಲಗಳಿಂದ ಸಿಕ್ಕಿದೆ. ಫೋನ್ ಕದ್ದಾಲಿಕೆ ಕೇಸ್ನಲ್ಲಿ ಎಚ್ಡಿಕೆಯನ್ನ ಜೈಲಿಗೆ ಕಳಿಸ್ತಾರೆ ಅನ್ನೋದು ಕೇಳಿ ಬರ್ತಿರೋ ಮಾತುಗಳು. ಇದು ಸತ್ಯಾನೋ ಸುಳ್ಳೋ ಗೊತ್ತಿಲ್ಲ. ಆದ್ರೆ ಫೋನ್ ಕದ್ದಾಲಿಕೆ ಪ್ರಕರಣವನ್ನ ನ್ಯೂಸ್ 18 ಮೊದಲು ಬ್ರೇಕ್ ಮಾಡ್ತು. ಆ ವರದಿ ರಾಜಕಾರಣದಲ್ಲಿ ಕೋಲಾಹಲ ಎಬ್ಬಿಸ್ತು. ನೋಡೋಣ ಸಿಬಿಐ ತನಿಖೆ ಹೇಗಿರುತ್ತೆ, ಯಾರೆಲ್ಲ ಆರೋಪಿಗಳಾಗ್ತಾರೆ, ಅಪರಾಧಿಗಳಾಗ್ತಾರೆ, ಜೈಲಿಗೆ ಹೋಗ್ತಾರೆ ಅಂತ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಫೋನ್ ಕದ್ದಾಲಿಕೆ ಕೇಸ್ ಸಿಬಿಐಗೆ ವಹಿಸಿದ್ದಕ್ಕೆ ನನಗೆ ಯಾವ ಭಯಾನೂ ಇಲ್ಲ, ನಮ್ಮ ಕುಟುಂಬ ಹೆದರಲ್ಲ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲದೆ ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ಏನಾಗಿತ್ತು ಅದನ್ನು ತನಿಖೆ ನಡೆಸಲಿ ಹಾಗೂ ಹಿಂದಿನ ಬಿಜೆಪಿ ಸರ್ಕಾರದಲ್ಲಾದ ಫೋನ್ ಕದ್ದಾಲಿಕೆ ಕೇಸ್ಗಳನ್ನು ಸಿಬಿಐ ತನಿಖೆಗೆ ವಹಿಸಲಿ ಅಂತ ಸವಾಲನ್ನ ಹಾಕಿದ್ದಾರೆ. ಒಟ್ಟಿಗೆ 15 ವರ್ಷದ ಎಲ್ಲಾ ಪ್ರಕರಣಗಳನ್ನ ತನಿಖೆಗೆ ವಹಿಸಿ ಅಂತ ಚಾಲೆಂಜ್ ಮಾಡಿದ್ದಾರೆ. ಯಡಿಯೂರಪ್ಪನವರು ಬಿಜೆಪಿಯ ಸರ್ಕಾರ ಇದ್ದಾಗ ಯಾವ ರೀತಿ ಟೆಲಿಫೋನ್ ಟ್ಯಾಪಿಂಗ್ ಮಾಡ್ತಿದ್ರು, ಸಿದ್ದರಾಮಯ್ಯನವರು 5 ವರ್ಷ ಇದ್ರಲ್ಲ, ಆ 5 ವರ್ಷದಲ್ಲಿ ಏನೇನು ನಡೆದಿದೆ ಈ ಒಂದು ಪೊಲೀಸ್ ಇಲಾಖೆ ವ್ಯವಸ್ಥೆಗಳು. ಈಗ ನನ್ನ ಕಾಲದಲ್ಲಿ 14 ತಿಂಗಳದ್ದೇನು CBI ಕೊಡ್ತೀವಿ ಅಂತ ಹೇಳಿದ್ದಿರಲ್ಲ, ಇದು ಎಲ್ಲ ಸೇರಿಸ್ಬಿಟ್ಟೆ ಕೊಟ್ಬಿಡಿ. ಯಡಿಯೂರಪ್ಪನವ್ರು ಹಿಂದೇನು ಈಗೇನೆ ಒಂದು ಬಾರಿ 2008-09 ಮುಖ್ಯಮಂತ್ರಿಗಳಾಗಿ ಅಪ್ಪ ಮಕ್ಕಳನ್ನ ಜೈಲಿಗೆ ಕಳಿಸ್ತೀನಿ ಅಂತ ಏನು ಹೇಳಿದ್ರು. ಕೊನೆಗೆ ಏನಾಯಿತು ಪ್ರಕರಣ ಕಣ್ಣು ಮುಂದೆ ಇದೆ, ನಿಮ್ಮೆಲ್ಲರ ಮುಂದೆ. ದೇವೇಗೌಡರು ಕುಟುಂಬವನ್ನು ಇವರು ಏನಾದರೂ ಇಲ್ಲ ಕುಮಾರಸ್ವಾಮಿನ ಯಾವುದೋ ತನಿಖೆ ಮುಖಾಂತರ ಕಡಿವಾಣ ಆಗ್ತೀನಿ ಅಂತ ತಿಳ್ಕೊಂಡಿದ್ರೆ ಯಡಿಯೂರಪ್ಪನವ್ರ ಕೈಯಲ್ಲಿ ಇನ್ನು 10 ಜನ್ಮ ಎತ್ತು ಬಂದರೂ ಸಾಧ್ಯ ಇಲ್ಲ. ಕುಮಾರಸ್ವಾಮಿಯನ್ನು ಯಾವ CBIನ ಇನ್ಯಾವುದೋ ಟ್ರಂಪ್ಗೇನಾದರೂ ಹೇಳಿ ವಿಶೇಷವಾಗಿ ಅಲ್ಲಿಂದ ಯಾವ್ದಾದ್ರು ಇನ್ನೊಂದು ದೊಡ್ಡ ಮಟ್ಟದ ಸಂಸ್ಥೆ ಕರ್ಕೊಂಬಂದು ತನಿಖೆ ನಡೆಸಿದ್ರು ಕುಮಾರಸ್ವಾಮಿಯನ್ನು ತಪ್ಪು ಮಾಡಿದ್ದೇನೆ ಅಂತೇಳಿ ಇವರು ಯಾರೂ
ಕುಮಾರಸ್ವಾಮಿ ಕಡೆ ಪಟ್ಟು ಮಾಡಲಿಕ್ಕೆ ಸಾಧ್ಯ ಇಲ್ಲ. ತನಿಖೆ ಆಗಲಿ, ಸಿದ್ಧ ಇದ್ದೇನೆ, ಮುಕ್ತವಾಗಿದ್ದೇನೆ. ನಾನು ಯಾವ ತನಿಖೆ ಬೇಕಾದ್ರೂ ಮಾಡ್ಕೋಬೋದು. ಇದರಲ್ಲಿ ಹೆದರತಕ್ಕಂಥ ಪ್ರಶ್ನೆನೇ ಇಲ್ಲ. ನಾನು ಫೋನ್ ಕದ್ದಾಲಿಕೆ ಪ್ರಕರಣದ ತನಿಖೆ ನಡೆಸಿ ಸತ್ಯ ಬಯಲಿಗೆ ಎಳಿಬೇಕು ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯನವರೇ ಆಗ್ರಹಿಸಿದರು. ಆದರೆ ಇದೀಗ ಉಲ್ಟಾ ಹೊಡೆದಿದ್ದಾರೆ. ಸಿಬಿಐ ತನಿಖೆಗೆ ಕಾಂಗ್ರೆಸ್ನ ವಿರೋಧವಿದೆ ಅಂತ ಹೇಳಿದ್ದಾರೆ. ಯಡಿಯೂರಪ್ಪ ವರ್ತನೆ ಭೂಗತ ಪಾತಕಿಯಂತೆ. ಫೋನ್ ಕದ್ದಾಲಿಕೆ ಎಂಬುದು ಸುಳ್ಳು, ದ್ವೇಷದ ರಾಜಕಾರಣ, ಇದು ಬಿಜೆಪಿ ಸಂಚು ಅಂತ ಟ್ವಿಟರ್ನಲ್ಲಿ ಸಿದ್ದರಾಮಯ್ಯ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಫೋನ್ ಕದ್ದಾಲಿಕೆ ಆಗ್ತಾ ಇದೆ ಅಂತ ಎಲ್ಲರೂ ಬಾಯಿ ಮಾತಲ್ಲಷ್ಟೇ ಹೇಳ್ತಾ ಇದ್ರು. ಆದ್ರೆ ಫೋನ್ ಟ್ಯಾಪಿಂಗ್ ಆಳ ಅಗಲವನ್ನೆಲ್ಲ ತಳಮಟ್ಟಕ್ಕೆ ಇಳಿದು ಜಾಲಾಡಿ ಜನರ ಮುಂದೆ ಇಟ್ಟಿದ್ದು ನ್ಯೂಸ್ 18 ಕನ್ನಡ. ಪತ್ರಿಕೋದ್ಯಮದ ಇಂಚಿಂಚು ಮಾಹಿತಿಯನ್ನ ಹೆಕ್ಕಿ ತೆಗೆದಿದ್ದು ನ್ಯೂಸ್ 18 ಕನ್ನಡ. ಸರ್ಕಾರದ ಕಣ್ಣು ತೆರೆಸಿದ್ದು ಕೂಡ ನಿಮ್ಮ ನ್ಯೂಸ್ 18 ಕನ್ನಡ. ನ್ಯೂಸ್ 18ಗೆ ಧನ್ಯವಾದಗಳನ್ನು ಹೇಳ್ತೀನಿ. ನ್ಯೂಸ್ 18 ಏನು ಅವತ್ತು ಸುದ್ದಿ ಮಾಡಿತು, ಅಲ್ಲಿ ತನಕ ಕೂಡ ಯಾರಿಗೆ ಮಾಹಿತಿ ಇದ್ದಿಲ್ಲ. ಮೊದಲನೇ ಬಾರಿಗೆ ನ್ಯೂಸ್ 18 ನೋಡಿದ್ದು ನಾನು ಸುದ್ದಿನ. ಕೇಳಿದ್ರಲ್ಲ, ನ್ಯೂಸ್ 18 ಕನ್ನಡದ ವಸ್ತುನಿಷ್ಠ ವರದಿಗೆ ಸಿಕ್ಕಿರುವ ಪ್ರತಿಕ್ರಿಯೆಗಳು ಇವು. ಫೋನ್ ಕದ್ದಾಲಿಕೆ ವರದಿಯ ಇಂಚಿಂಚು ಮಾಹಿತಿಯನ್ನ ಮೊದಲು ಬಯಲು ಮಾಡಿದ್ದೆ ನ್ಯೂಸ್ 18 ಕನ್ನಡ. ಯಾರ್ಯಾರ ಫೋನ್ ಕದ್ದಾಲಿಕೆ ಆಗಿದೆ ಅಂತ, ಎಷ್ಟು ಜನರ ಫೋನ್ ಕದ್ದಾಲಿಕೆ ಆಗಿದೆ ಅಂತ ಸ್ಫೋಟಕ ವರದಿ ಬಿತ್ತರಿಸಿದ್ದೆ ನಿಮ್ಮ ನ್ಯೂಸ್ 18 ಕನ್ನಡ. ಕೇಳಿದ್ರೆ ನೀವು ಕೂಡ ಬೆಚ್ಚಿ ಬೀಳ್ತೀರಾ. ಪಾರ್ಟ್ 1 ಕಮಿಷನರ್ ಆಡಿಯೋ ನಾವೇ ಬ್ರೇಕ್ ಮಾಡಿದ್ದು. ಪಾರ್ಟ್ 2 ಕದ್ದಾಲಿಕೆ ಹಿಂದೆ IPS ನಾವೇ ಬ್ರೇಕ್ ಮಾಡಿದ್ದು. ಪಾರ್ಟ್ 3 ರಾಜಕಾರಣಿಗಳ ಫೋನ್ ಟ್ಯಾಪ್. ಪಾರ್ಟ್ 4 ಸರ್ಕಾರವನ್ನ ಎಚ್ಚರಿಸಿದ್ದು ನಾವೇ ಬ್ರೇಕ್ ಮಾಡಿದ್ದು. ಫೋನ್ ಕದ್ದಾಲಿಕೆ ಬಗ್ಗೆ ಒಂದರ ಹಿಂದೆ ಒಂದು, ಒಂದರ ಹಿಂದೆ ಮತ್ತೊಂದು, ಮಗದೊಂದು ವರದಿಯನ್ನ ನ್ಯೂಸ್ 18 ಜನರ ಮುಂದೆ ಇಡ್ತಾನೆ ಬಂತು. ನಾವು ಬ್ರೇಕ್ ಮಾಡ್ತಾನೆ ಇದ್ವಿ, ಬೇರೆಯವರು ಫಾಲೋ ಮಾಡ್ತಾನೆ ಇದ್ರು. ನ್ಯೂಸ್ 18 ಏನು ಅವತ್ತು ಸುದ್ದಿ ಮಾಡಿತು, ಅಲ್ಲಿ ತನಕ ಕೂಡ ಯಾರಿಗೆ ಮಾಹಿತಿ ಇದ್ದಿಲ್ಲ. ನ್ಯೂಸ್ 18ಗೆ ಧನ್ಯವಾದಗಳನ್ನು ಹೇಳ್ತೀನಿ. ಫಸ್ಟ್ ಇದನ್ನ ಬ್ರೇಕ್ ಮಾಡಿದ್ರಿ. ಫೋನ್ ಕದ್ದಾಲಿಕೆ ಮಾಡೋದು ದೊಡ್ಡ ಅಪರಾಧ. ನಿಜವಾದ ಅರ್ಥದಲ್ಲಿ ಸಮಾಜದಲ್ಲಿ ಸ್ವಾಸ್ಥ್ಯ ತರುವಂತ ಕೆಲಸ ನೀವು ಮಾಡಿದ್ದೀರಿ. ನಿಮಗೆ ವಿಶೇಷವಾದಂತ ಅಭಿನಂದನೆ. ಮೊದಲನೇ ಬಾರಿಗೆ ನ್ಯೂಸ್ 18 ನೋಡಿದ್ದು ನಾನು ಸುದ್ದಿನ. ಇದೇ ರೀತಿ ನಿಮ್ಮ ಸುದ್ದಿ ಮಾಧ್ಯಮ ನಿರಂತರವಾಗಿ ಬೆಳೀಲಿ ಅಂತ. ಫೋನ್ ಕದ್ದಾಲಿಕೆ ಎಷ್ಟು ದೊಡ್ಡ ಅಪರಾಧ ಅನ್ನೋದು ಸರ್ಕಾರಕ್ಕೆ ಗೊತ್ತಾಗಿದೆ. ಪ್ರಕರಣವನ್ನ ರಾಜ್ಯ ಸರ್ಕಾರ ಸಿಬಿಐ ತನಿಖೆಗೆ ವಹಿಸಿದೆ. ಇದು ವಸ್ತುನಿಷ್ಠೆ ವರದಿ ಕೊಟ್ಟ ನಿಮ್ಮ ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ನ್ಯೂಸ್ 18 ಕನ್ನಡ ಬಯಲಿಗೆಳೆದಂತ ಫೋನ್ ಕದ್ದಾಲಿಕೆ ಕೇಸನ್ನ ಸಿಬಿಐ ತನಿಖೆಗೆ ವಹಿಸಿದ್ದಕ್ಕೆ ಎಲ್ಲಾ ಕಡೆಯಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಯಾರ್ಯಾರು ಏನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕೇಳಿ. ಕದ್ದಾಲಿಕೆ ವಿಚಾರನೂ ಕೂಡ ನ್ಯೂಸ್ 18 ಮುಖಾಂತರ ಹೊರಗೆ ಬಂದಿತ್ತು ಅಂತೇಳಿ ನಾನು ಗಮನಿಸಿದ್ದೀನಿ. ಅದನ್ನು ಹೊಸ ಸುದ್ದಿಯನ್ನು ಕೊಟ್ಟಂಥ ನ್ಯೂಸ್ 18 ಚಾನಲ್ ಅಭಿನಂದನೆ ಸಲ್ಲಿಸ್ತೀನಿ. ಟೆಲಿಫೋನ್ ಕದ್ದಾಲಿಕೆ ವಿಚಾರದಲ್ಲಿ ನಾಡಿನಾದ್ಯಂತ ಆರೋಪಗಳು ಕೇಳಿ ಬರ್ತಾ ಇದೆ. ಯಾರು ತಪ್ಪು ಮಾಡಿದಾರ ತನಿಖೆಗೊಳಪಟ್ಟು ಶಿಕ್ಷೆ ಅನುಭವಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬಹಳ ಸೀರಿಯಸ್ ಆಗಿ ಪರಿಗಣಿಸಿರುವಂತಹ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಂಥ ಒಂದು ಕೆಟ್ಟ ಪರಂಪರೆ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಆಗಬಾರ್ದಿತ್ತು, ಆಗಿದೆ. ಇದು ಮತ್ತೆ ಮರುಕಳಿಸಬಾರದು. ನಾನು ಏನು ಒತ್ತಾಯ ಮಾಡಲಿಲ್ಲ, ತನಿಖೆ ಮಾಡಿ ಅಂತ ನಾನು ಹಿಂದೆ ಕೂಡ ಹೇಳಿದ್ದೆ. ಆಮೇಲೆ ಕದ್ದಾಲಿಕೆ ಅನ್ನೋ ತಪ್ಪು, ಅದು ನಾನು ಅದನ್ನ ಅದರಲ್ಲಿ ಎರಡನೇ ಮಾತೇನೆ ಇಲ್ಲ. ಫೋನ್ ಕದ್ದಾಲಿಕೆಯನ್ನ ಎನ್ಕ್ವೈರಿ ಮಾಡಬೇಕು ಅಂತ ಹೇಳಿದ್ರು. ಎಲ್ಲ ಪಕ್ಷದವರು ಹೇಳ್ಯಾರ, BJP, ಕಾಂಗ್ರೆಸ್, JDS ಎಲ್ಲ ಹೇಳ್ಯಾರ. ಈಗ CBI ಕೂಡ ಒಪ್ಪ್ಯಾರ ಅಂದ್ರೆ ಅದನ್ನ ನಾನು ಸ್ವಾಗತವನ್ನು ಮಾಡ್ತೀನಿ. ಮುಖ್ಯಮಂತ್ರಿಗಳ ಗಮನಕ್ಕೆ ಬರದೆ ಇವ್ಯಾವು ಕೂಡ ಇಂಥವು ಆಗಲ್ಲ. ಫೋನ್ ಕದ್ದಾಲಿಕೆಯ ಪ್ರಕರಣವನ್ನು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು CBI ಒಪ್ಪಿಸಿರ್ತಕ್ಕಂಥದ್ದು ಬಹಳ ಸ್ವಾಗತಾರ್ಹವಾದಂಥ ಸ್ತುತ್ಯಾರ್ಹವಾದಂಥ ವಿಚಾರ. ವೆರಿ ಗುಡ್, ಒಳ್ಳೇದು. ಯಾಕಂದ್ರೆ ಸಿದ್ದರಾಮಯ್ಯನವರೇ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ರಾಜ್ಯದ 5 ಪ್ರಕರಣಗಳನ್ನು CBI ಒಪ್ಪಿಸಿದ್ದಾರೆ. ಸೊ ಹಾಗಾಗಿ ಅವರು ಸ್ವಾಗತ ಮಾಡಿ ಸಂತೋಷ.
ಸಿಬಿಐ ತನಿಖೆಗೆ ಸರ್ಕಾರ ಆದೇಶವನ್ನ ಕೊಟ್ಟಿದೆ. ಅಧಿಕಾರಿಗಳು ತನಿಖೆಯನ್ನ ನಾಳೆಯಿಂದಲೇ ಶುರು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಫೋನ್ ಕದ್ದಾಲಿಕೆ ಕೇಸ್ನಲ್ಲಿ ಯಾರ್ಯಾರ ಕೊರಳಿಗೆಲ್ಲ ಉರುಳು ಬೀಳುತ್ತೆ, ಯಾರೆಲ್ಲ ಕೋರ್ಟ್ ಕಚೇರಿ ಅಂತ ಅಲಿಬೇಕಾಗುತ್ತೆ, ಯಾರೆಲ್ಲ ಜೈಲಿಗೆ ಹೋಗಬಹುದು ಅನ್ನೋ ಡೀಟೇಲ್ಸ್ ನೋಡಿ. ಯಡಿಯೂರಪ್ಪನವ್ರ ಕೈನಲ್ಲಿ ಇನ್ನು 10 ಜನ್ಮ ಎತ್ತು ಬಂದರೂ ಸಾಧ್ಯ ಇಲ್ಲ. ಅಪ್ಪ ಮಕ್ಕಳನ್ನ ಜೈಲಿಗೆ ಕಳಿಸ್ತೀನಿ ಅಂತ ಏನು ಹೇಳಿದ್ರು, ಕೊನೆಗೆ ಏನಾಯ್ತು ಪ್ರಕರಣ? ಇದನ್ನ ಸಿಬಿಐಗೆ ವಹಿಸಬೇಕು ಅಂತ ಆದೇಶ ಮಾಡಿದ್ದೇನೆ. ಇಡೀ ಫೋನ್ ಕದ್ದಾಲಿಕೆ ಪ್ರಕರಣದ ಮಾಸ್ಟರ್ ಮೈಂಡ್ ಮಾಜಿ ಸಿಎಂ ಕುಮಾರಸ್ವಾಮಿ ಎಂಬ ಆರೋಪವಿದೆ. ಆಪರೇಷನ್ ಕಮಲದಿಂದ ದೋಸ್ತಿ ಸರ್ಕಾರವನ್ನ ಉಳಿಸಿಕೊಳ್ಳೋಕೆ ಕುಮಾರಸ್ವಾಮಿ ಹಿಡಿದ ಹಾದಿ ಫೋನ್ ಕದ್ದಾಲಿಕೆ. ಬಿಜೆಪಿ ಲೀಡರ್ಸ್ ಯಾರ ಜೊತೆ ಫೋನ್ನಲ್ಲಿ ಮಾತನಾಡ್ತಿದ್ದಾರೆ, ದೋಸ್ತಿ ಸರ್ಕಾರದ ಯಾವೆಲ್ಲ ನಾಯಕರು ಬಿಜೆಪಿ ನಾಯಕರ ಜೊತೆ ಚೆನ್ನಾಗಿದ್ದಾರೆ, ತಮಗೆ ಯಾವ ಶಾಸಕರು ಕೈ ಕೊಡ್ತಾರೆ, ಹೀಗೆ ಎಲ್ಲ ವಿಷಯಗಳನ್ನ ನೇರವಾಗಿ ತಿಳಿದುಕೊಳ್ಳೋಕೆ ಕುಮಾರಸ್ವಾಮಿ ಕೈ ಹಾಕಿದ್ದು ಫೋನ್ ಕದ್ದಾಲಿಕೆ ಎಂಬ ಪ್ರಹಸಕ್ಕೆ. ದೇವದುರ್ಗದ ಎಬಿಯಲ್ಲಿ ಜೆಡಿಎಸ್ನ ಶರಣಗೌಡ ಜೊತೆ ನೇರವಾಗಿ ಮಾತಾಡಿ ಬಿಜೆಪಿಯವರು ಗಾಳ ಹಾಕಿದ್ರು ಅನ್ನೋದನ್ನ ಸ್ವತಃ ಕುಮಾರಸ್ವಾಮಿ ಅವರೇ ಆಡಿಯೋ ಮೂಲಕ ಬಹಿರಂಗಪಡಿಸಿದ್ರು. ಆಗ್ಲೇ ಫೋನ್ ಕದ್ದಾಲಿಕೆ ಶುರುವಾಗಿತ್ತು ಎನ್ನಲಾಗಿದೆ. ಫೋನ್ ಕದ್ದಾಲಿಕೆಯಿಂದ ಮಾಜಿ ಸಿಎಂ ಕುಮಾರಸ್ವಾಮಿ, ಮಾಜಿ ಗೃಹ ಸಚಿವರು ಸೇರಿದಂತೆ ಸುಮಾರು 10ಕ್ಕೂ ಅಧಿಕ ಮಂದಿ ಸಿಬಿಐ ಸುಳಿಯಲ್ಲಿ ಸಿಲುಕೋದು ಪಕ್ಕ. ಹಾಗಿದ್ರೆ ಯಾರ ಮೇಲೆ ಎಫ್ಐಆರ್ ಆಗಬಹುದು, ಯಾರೆಲ್ಲ ವಿಚಾರಣೆ ನಡೀಬಹುದು ಅಂತ ನೋಡೋದಾದ್ರೆ ಎಚ್.ಡಿ. ಕುಮಾರಸ್ವಾಮಿ ಮಾಜಿ ಸಿಎಂ, ಡಾಕ್ಟರ್ ಜಿ ಪರಮೇಶ್ವರ್ ಮಾಜಿ ಗೃಹ ಸಚಿವ, ಎಂ.ಬಿ. ಪಾಟೀಲ್ ಮಾಜಿ ಗೃಹ ಸಚಿವ, ವಿಜಯ್ ಭಾಸ್ಕರ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ಸುನಿಲ್ ಕುಮಾರ್ ಹಿಂದಿನ ನಗರ ಪೊಲೀಸ್ ಆಯುಕ್ತ, ಅಲೋಕ್ ಕುಮಾರ್ ಹಿಂದಿನ ನಗರ ಪೊಲೀಸ್ ಆಯುಕ್ತ, ಗಿರೀಶ್ ಹಿಂದಿನ ಸಿಸಿಬಿ ಡಿಸಿಪಿ, ರಾಮಚಂದ್ರ ಎಸಿಪಿ ಸಿಸಿಬಿ, ಯತಿರಾಜ್ ಸಿಸಿಬಿ ಇನ್ಸ್ಪೆಕ್ಟರ್, ಮಾಲತೇಶ್ ಸಿಸಿಬಿ ಇನ್ಸ್ಪೆಕ್ಟರ್, ಮಿರ್ಜಾ ಅಲಿ ಸಿಸಿಬಿ ಸಬ್ ಇನ್ಸ್ಪೆಕ್ಟರ್. ಫೋನ್ ಟ್ಯಾಪಿಂಗ್ ಬಗ್ಗೆ ಸಿಬಿಐ 2 ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಬಹುದು. ಎಫ್ಐಆರ್ ದಾಖಲು ಬಳಿಕ ರಾಜ್ಯ ಸರ್ಕಾರದ ಸಹಕಾರದಿಂದ ತನಿಖೆ ನಡೆಯುತ್ತೆ. ಮೊದಲು ಎಫ್ಐಆರ್ನಲ್ಲಿ ಕೆಲವು ಅಪರಿಚಿತ ವ್ಯಕ್ತಿಗಳು ಅಂತ ಕೇಸ್ ಮಾಡ್ತಾರೆ. ನಂತರ ತನಿಖೆ ವೇಳೆ ಯಾರ್ಯಾರ ಹೆಸರು ಬರುತ್ತೆ, ಅವರ ಪಾತ್ರ ಏನು, ಅವರ ಬಗ್ಗೆ ಸಾಕ್ಷಿ ಏನಿದೆ ಅನ್ನೋದು ನೋಡಿ ಆಮೇಲೆ ಆರೋಪಿಗಳು ಅಂತ ಗುರುತು ಮಾಡ್ತಾರೆ. ಕಾನೂನು ಪ್ರಕಾರ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸೂಚನೆ ಮೇರೆಗೆ ಫೋನ್ ಟ್ಯಾಪಿಂಗ್ಗೆ ಅವಕಾಶವಿದೆ. ಆದರೆ ಅವರ ಸೂಚನೆ ಮೇರೆಗೆ ನಡೆದಿಲ್ಲ ಎನ್ನಲಾಗ್ತಿದೆ. ಈಗ ಅವರ ವಿಚಾರಣೆ ಕೂಡ ಮಾಡಬಹುದು. ಟೆಲಿಗ್ರಾಫ್ ಆಕ್ಟ್ ಮತ್ತು ಐಪಿಸಿ 120B ಅಡಿಯಲ್ಲಿ ಕೇಸ್ ದಾಖಲು ಮಾಡಿ ತನಿಖೆ ಶುರು ಮಾಡಬಹುದು. ಸಿಬಿಐನಲ್ಲಿ 2 ಪ್ರಕಾರ, ಒಂದು ಫಸ್ಟ್ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಅಂತಿದೆ, ಎನ್ಕ್ವೈರಿ ಅಂತ, ಏನಾವುದು ಅಪರಾಧ ಆಗಿದೆಯಾ ಅಲ್ವಾ ಅಂತ ಯೋಚನೆ ಮಾಡ್ತಾರೆ. ಅದಾದ ನಂತರ ಅಪರಾಧ ಆಗಿದೆ ಅಂತ ಗೊತ್ತಾದರೆ, ಅಂದರೆ ಕಾನೂನು ಬಾಹಿರವಾಗಿ ಟ್ಯಾಪಿಂಗ್ ಆಗಿದೆ ಅಂತ ಗೊತ್ತಾದ ಮೇಲೆ ಕೇಸ್ ರಿಜಿಸ್ಟರ್ ಮಾಡಬೇಕು, FIR ಲಾಡ್ಜ್ ಮಾಡಬೇಕು, FIRದ ಕಾಪಿ ಕೋರ್ಟ್ಗೆ ಹೋಗಬೇಕು. ಡಾಕ್ಯುಮೆಂಟ್ಸ್ ಸಲುವಾಗಿ ಅಕ್ಯೂಸ್ ಅರೆಸ್ಟ್ ಮಾಡಿದರೆ ಎಲ್ಲ ಕೋರ್ಟ್ಗೆ ರಿಪೋರ್ಟ್ ಮಾಡಬೇಕಾಗುತ್ತೆ. ಸೊ ಅದು ತನಿಖೆ ಆಗುತ್ತದೆ. ಒಟ್ನಲ್ಲಿ ನ್ಯೂಸ್ 18 ಬ್ರೇಕ್ ಮಾಡಿದ್ದ ಫೋನ್ ಟ್ಯಾಪಿಂಗ್ ಸುದ್ದಿ ಈಗ ಮಾಜಿ ಸಿಎಂ ಕುಮಾರಸ್ವಾಮಿ, ಮಾಜಿ ಗೃಹ ಸಚಿವರು, ಸರ್ಕಾರದ ಕಾರ್ಯದರ್ಶಿಗೂ ಕಂಟಕ ತಂದೊಡ್ಡುವ ಎಲ್ಲ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇಷ್ಟು ದಿನ ಯಡಿಯೂರಪ್ಪ 1 ಮ್ಯಾನ್ ಆರ್ಮಿ ಆಗಿದ್ರು. ಪ್ರವಾಹ ಪರಿಹಾರದ ಟೆನ್ಷನ್ ನಡುವೆಯೂ ಮಂಗಳವಾರ ಯಡಿಯೂರಪ್ಪ ಸಂಪುಟ ರಚನೆ ಆಗ್ತಾ ಇದೆ. ನೆನ್ನೆ ಪಕ್ಷದ ಅಧ್ಯಕ್ಷ ಅಮಿತ್ ಶಾ ಕ್ಯಾಬಿನೆಟ್ ರಚನೆಗೆ ಒಪ್ಪಿಗೆಯನ್ನ ಕೊಟ್ಟಿದ್ದು, ನಾಳೆ ಸಚಿವರ ಪಟ್ಟಿ ಫೈನಲ್ ಮಾಡಿ ಕಳುಹಿಸಲಿದ್ದಾರೆ. ಸುಮಾರು 15 ಮಂದಿ ಸಚಿವರಾಗುವಂತ ಚಾನ್ಸಸ್ ಇದೆ. ಈ ಮೂಲಕ 22 ದಿನಗಳ ಬಳಿಕ ಯಡಿಯೂರಪ್ಪಗೆ ಸಂಪುಟ ರಚನೆ ಮಾಡುವಂತ ಭಾಗ್ಯ ಸಿಕ್ಕಿದೆ. ಮಂಗಳವಾರ ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದ್ದು, ಅಂದೇ ನೂತನ ಸಚಿವರ ಪ್ರಮಾಣ ವಚನ ಕೂಡ ನಡೆಯಲಿದೆ. ಇಷ್ಟು ದಿನ ಬಿಜೆಪಿ ಯಾವಾಗಪ್ಪ ಸಚಿವ ಸಂಪುಟ ರಚನೆ ಮಾಡುತ್ತೆ ಅಂತ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ರು. ಯಾಕಂದ್ರೆ ಪ್ರವಾಹ ಬಂದಂತ ಟೈಮ್ನಲ್ಲಿ ಯಡಿಯೂರಪ್ಪ ಒಬ್ರೇ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ತಾ ಇದ್ರು. ಆದ್ರೆ ಆಯಾ ಜಿಲ್ಲೆಗಳಲ್ಲಿ ಸಚಿವರಿಲ್ಲದ ಕಾರಣಕ್ಕೋಸ್ಕರನೇ ಒಂದಿಷ್ಟು ಕಾರ್ಯದಲ್ಲಿ ವಿಳಂಬ ಆಯ್ತು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಫೈನಲ್ ಈಗ ಮಂಗಳವಾರ ಇದಕ್ಕೆಲ್ಲ ಉತ್ತರ ಸಿಗುತ್ತೆ. ಜಮ್ಮು ಕಾಶ್ಮೀರದ ವಿವಾದ ಬಗೆಹರದ ಮೇಲೆ ಭಾರತ ಪಿಒಕೆ ಮೇಲೆ ಕಣ್ಣಿಟ್ಟಿದೆ. ಜಮ್ಮು ಕಾಶ್ಮೀರ ವಿಚಾರ ಮುಗಿದ ಅಧ್ಯಾಯ. ಈಗೇನಿದ್ರು ಪಾಕ್ ಆಶ್ರಮಿತ ಕಾಶ್ಮೀರದ ಬಗ್ಗೆ ಮಾತುಕತೆಗೆ ಬಂದ್ರಷ್ಟೇ ನಾವು ರೆಡಿ ಅಂತ ಪಾಕಿಸ್ತಾನಕ್ಕೆ ಬಿಸಿಯನ್ನು ಮುಟ್ಟಿಸಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಇನ್ನು ನ್ಯೂಕ್ಲಿಯರ್ ದಾಳಿ ವಿಚಾರದ ಬಗ್ಗೆ ಪಾಕಿಸ್ತಾನ ಪ್ರಧಾನಿ ಮಾತನಾಡಿದ್ದಾರೆ. ಭಾರತದ ಪರಮಾಣು ಶಸ್ತ್ರಾಗಾರದ ಸುರಕ್ಷತೆಯನ್ನ ವಿಶ್ವಮಟ್ಟದ ನಾಯಕರು ಗಂಭೀರವಾಗಿ ಪರಿಗಣಿಸಬೇಕು. ಇದು ಕೇವಲ ಪ್ರದೇಶದ ಮೇಲೆ ಮಾತ್ರವಲ್ಲ, ಪ್ರಪಂಚದ ಮೇಲೂ ಪರಿಣಾಮವನ್ನ ಬೀರುತ್ತೆ. ನಾವು ಯುದ್ಧಕ್ಕೆ ರೆಡಿ ಇಲ್ಲ ಅಂತ ಟ್ವೀಟ್ ಮಾಡಿದ್ದಾರೆ ಪಾಕ್ ಪ್ರಧಾನಿ.
ಇಷ್ಟೆಲ್ಲದರ ಮಧ್ಯೆ ಕಾಶ್ಮೀರದ 5 ಜಿಲ್ಲೆಗಳಲ್ಲಿ ಮತ್ತೆ ಉಗ್ರ ಕೃತ್ಯದ ಸುಳಿವು ಸಿಕ್ಕಿದ್ದು, ಹಲವು ಕಡೆ ಇಂಟರ್ನೆಟ್ ಕಟ್ ಮಾಡಲಾಗಿದ್ದು, ಸೇನೆ ಮತ್ತಷ್ಟು ಹೈ ಅಲರ್ಟ್ನಿಂದ ಇರುವಂತೆ ಸೂಚನೆಯನ್ನ ನೀಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ 2 ದಿನಗಳ ಭೂತಾನ್ ಪ್ರವಾಸ ಮುಗಿದಿದ್ದು, ಮೋದಿ ಭಾರತಕ್ಕೆ ವಾಪಸ್ ಆಗಿದ್ದಾರೆ. 2ನೇ ದಿನವಾದ ಇವತ್ತು ಮೋದಿ ಭೂತಾನ್ನ ರಾಯಲ್ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ವಿದ್ಯಾರ್ಥಿಗಳಲ್ಲಿ ಅಸಾಮಾನ್ಯ ಕೆಲಸಗಳನ್ನ ಮಾಡುವ ಶಕ್ತಿ ಮತ್ತು ಸಾಮರ್ಥ್ಯಗಳಿವೆ ಅಂತ ವಿದ್ಯಾರ್ಥಿಗಳನ್ನ ಕೊಂಡಾಡಿದ್ರು. ಅಂತರಿಕ್ಷ ಮತ್ತು ಡಿಜಿಟಲ್ ಪೇಮೆಂಟ್ ನಂತಹ ಕ್ಷೇತ್ರಗಳಲ್ಲಿ ಭೂತಾನ್ ಜೊತೆ ಸಹಕಾರ ಇರಬೇಕು ಅಂತ ಇದೇ ವೇಳೆ ಮೋದಿ ಪ್ರಸ್ತಾವನೆಯನ್ನ ಮುಂದಿಟ್ಟರು. ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿರುವಂತಹ ಕೇಂದ್ರದ ಮಾಜಿ ಸಚಿವ ಅರುಣ್ ಜೇಟ್ಲಿ ಆರೋಗ್ಯ ಗಂಭೀರವಾಗಿದೆ. ಕಳೆದ 1 ವಾರದಿಂದ ಆರೋಗ್ಯದಲ್ಲಿ ಏರುಪೇರು ಆಗ್ತಾನೆ ಇದೆ. ಇವತ್ತು ಕೂಡ ಆರೋಗ್ಯದಲ್ಲಿ ಸಾಕಷ್ಟು ವ್ಯತ್ಯಯವಾಗಿದೆ. ಈಗಾಗಲೇ ಜೇಟ್ಲಿ ಕುಟುಂಬಸ್ಥರು ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯದ ಬಗ್ಗೆ ವೈದ್ಯರಿಂದ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೇನೆ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಈಗಾಗಲೇ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ದಾರೆ. ಕಾಂಗ್ರೆಸ್ನ ಹಿರಿಯ ಮುಖಂಡ ಹರಿಯಾಣದ ಮಾಜಿ ಸಿಎಂ ಭೂಪೇಂದರ್ ಹೂಡಾ ಕಾಂಗ್ರೆಸ್ಗೆ ಕೈ ಕೊಟ್ಟು ಬಿಜೆಪಿ ಕಡೆ ಮುಖ ಮಾಡದಂತಿದೆ. ಯಾಕಂದ್ರೆ ಜಮ್ಮು ಕಾಶ್ಮೀರ ವಿಚಾರದಲ್ಲಿ ಬಿಜೆಪಿ ತೆಗೆದುಕೊಂಡ ನಿರ್ಣಯವನ್ನ ಹೂಡಾ ಬೆಂಬಲಿಸಿ ಸ್ವಾಗತ ಮಾಡಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ತನ್ನೆಲ್ಲ ಮುಂದಿನ ಹಾದಿಗಳನ್ನ ಬಂದ್ ಮಾಡಿಕೊಂಡಿದೆ ಅಂತ ಲೇಬಡಿ ಕೂಡ ಮಾಡಿದ್ದಾರೆ. ಮುಂದಿನ ತಿಂಗಳು ಹರಿಯಾಣದಲ್ಲಿ ವಿಧಾನಸಭೆ ಚುನಾವಣೆ ಇರೋದ್ರಿಂದ ಹೂಡಾ ಈಗಲೇ ಬಿಜೆಪಿಯ ಮತಬ್ಯಾಂಕ್ ಗಟ್ಟಿ ಮಾಡಿಕೊಳ್ತಾ ಇದ್ದಾರೆ. ಬಹುತೇಕ ಹೂಡಾ ಬಿಜೆಪಿ ಸೇರುವಂತ ಎಲ್ಲಾ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಕೇರಳ ಕರ್ನಾಟಕದಲ್ಲಿ ಕಂಟಕವನ್ನು ಸೃಷ್ಟಿ ಮಾಡಿದ್ದಾಯಿತು, ಮಹಾರಾಷ್ಟ್ರವನ್ನು ಮುಳುಗಿಸಿದ್ದಾಯಿತು, ರಾಜಸ್ಥಾನ ಗುಜರಾತ್ನಲ್ಲಿ ಅಬ್ಬರಿಸಿದ್ದು ಆಯಿತು. ಆದರೂ ಪ್ರಕೃತಿಯ ಕೋಪ ಮಾತ್ರ ಕಡಿಮೆಯಾಗ್ತಾ ಇಲ್ಲ. ಈಗ ಉತ್ತರ ಭಾರತದಲ್ಲಿ ಭೀಕರ ಜಲಪ್ರಳಯ ಸೃಷ್ಟಿಯಾಗಿದೆ. ಪ್ರವಾಹಕ್ಕೆ ಊರಿಗೂರೇ ಕೊಚ್ಕೊಂಡು ಹೋಗ್ತಾ ಇದೆ. 18 ಮಂದಿ ಮೃತಪಟ್ಟಿದ್ದು, 8 ಮಂದಿ ನಾಪತ್ತೆಯಾಗ್ಬಿಟ್ಟಿದ್ದಾರೆ. ಆ ಭೀಕರ ದೃಶ್ಯಗಳು ನಿಮ್ಮುಂದೆ. ನೋಡಿ ಹೇಗೆ ಬೆಟ್ಟ ಗುಡ್ಡವೇ ಕುಸಿದು ಹೋಗ್ತಿದೆ. ಇಲ್ಲಿ ನೋಡಿ ಹೇಗೆ ರಸ್ತೆಗಳೆಲ್ಲ ಜಲಸಮಾಧಿ ಆಗ್ತಿದೆ. ಈ ದೃಶ್ಯ ನೋಡಿ, ಬೆಟ್ಟ ಗುಡ್ಡಗಳೆಲ್ಲ ನೀರಲ್ಲಿ ಹೇಗೆ ಕೊಚ್ಚಿ ಹೋಗ್ತಿದೆ. ಇದು ಹಿಮಾಚಲ ಪ್ರದೇಶದ ವಿಶ್ವ ಪ್ರಸಿದ್ಧ ಪ್ರವಾಸಿ ತಾಣ ಕುಲುಮನಾಲಿಯಲ್ಲಿ ಪ್ರವಾಹದ ಭೀಕರತೆಗೆ ಸಿಕ್ಕ ವಿಡಿಯೋ. ಹಿಮಾಚಲ ಪ್ರದೇಶದ ಕಿನ್ನೌರ್ನಲ್ಲಿ ಗುಡ್ಡ ಕುಸಿದು ರಾಷ್ಟ್ರೀಯ ಹೆದ್ದಾರಿ 5 ಸಂಪೂರ್ಣ ಬಂದ್ ಆಗಿದೆ. ಮಂಡಿ ಕಾಂದ್ರಾದಲ್ಲಿ ಐತಿಹಾಸಿಕ ಶಿವನ ದೇವಸ್ಥಾನ ಮುಳುಗಿ ಹೋಗಿದೆ. ಗರ್ಭಗುಡಿ ಮೇಲೆ ಸ್ಥಾಪಿಸಿರುವ ಶಿವನ ವಿಗ್ರಹವು ಅರ್ಧ ಮುಳುಗಿ ಹೋಗಿದೆ. ಹಿಮಾಚಲ ಪ್ರದೇಶದಲ್ಲಷ್ಟೇ ಅಲ್ಲ, ಭೀಕರ ಪ್ರವಾಹದ ಪ್ರಲಾಪ ಉತ್ತರಾಖಂಡ್ನಲ್ಲೂ ಅಬ್ಬರಿಸಿದೆ. ಪ್ರವಾಹದ ನೀರಲ್ಲಿ ಉತ್ತರ ಕಾಶಿಯಲ್ಲಿದ್ದ 100 ಮನೆಗಳು ಜಲಸಮ ಆಗಿದೆ. ಶಿಮ್ಲಾದಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿ ವಾಸವಾಗಿದ್ದವರನ್ನ ಟಿಬೆಟನ್ ಬಾರ್ಡರ್ ಪೊಲೀಸರು ಎನ್ಡಿಆರ್ಎಫ್ ತಂಡ ಹೊತ್ತು ತರುವ ದೃಶ್ಯ ಭಯ ಸೃಷ್ಟಿಸಿದೆ. ಹಿಮಾಚಲ ಪ್ರದೇಶದ ಮಂಡಿ ನಗರಕ್ಕೆ ವರುಣ ದಿಗ್ಬಂಧನ ಹಾಕಿದ್ದಾನೆ. ಮೇಘಸ್ಫೋಟಕ್ಕೆ ನಗರದ ರಸ್ತೆಗಳೆಲ್ಲ ಮುಳುಗಿ ಹೋಗಿದೆ. ನೀರಲ್ಲಿ ಕೊಚ್ಚಿ ಹೋಗ್ತಿದ್ದ ಕಾರನ್ನ ನಿಲ್ಲಿಸಿ ಒಳಗಿದ್ದವರನ್ನು ಜನ ರಕ್ಷಣೆ ಮಾಡಿದ್ರು. ಪಶ್ಚಿಮ ಬಂಗಾಳದಲ್ಲೂ ಪ್ರವಾಹ ಅಬ್ಬರಿಸುತ್ತಿದೆ. ಲೇಹ್ ಲಡಾಖ್ನಲ್ಲಿ ಹಿಮಮಳೆ ಆಗ್ತಿದೆ. ಹಿಮಮಳೆಯಿಂದ ರಸ್ತೆಗಳು ಕಾಣ್ತಿಲ್ಲ. ದಿಗೋಲಿಯಲ್ಲಿ ಭಾರಿ ಪ್ರವಾಹ ಉಂಟಾಗಿದ್ದು 10ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ಅನೇಕ ಮರಗಳು ಧರೆಗುರುಳಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮಳೆ ನಿಂತರೂ ಕೂಡ ಮಳೆಯಿಂದ ಆಗಿರುವಂತಹ ಹಾನಿ ಮಾತ್ರ ನಿಲ್ತಾ ಇಲ್ಲ. ಒಂದೊಂದೇ ಪ್ರಕರಣಗಳು ಇದೀಗ ಬೆಳಕಿಗೆ ಬರ್ತಾ ಇದೆ. ದಾವಣಗೆರೆಯಲ್ಲಿ ಒಂದು ದುರಂತ ನಡೆದು ಹೋಗಿದೆ. ಏನು ಅಂತ ಹೇಳ್ತೀನಿ, ಬ್ರೇಕ್ ಆದ್ಮೇಲೆ.
ವೆಲ್ಕಮ್ ಬ್ಯಾಕ್. ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಮಳೆರಾಯ ಬ್ರೇಕ್ ಕೊಟ್ಟಿದ್ದಾನೆ. ಆದ್ರೆ ಅದರಿಂದ ಆಗಿರುವಂತಹ ಅನಾಹುತಗಳು ಒಂದೊಂದಾಗಿ ಹೊರಗಡೆ. ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ದಾರೆ. ರೈಲ್ವೆ ಟ್ರ್ಯಾಕ್ ಬಳಿಯ ಕಾಲುವೆಯಲ್ಲಿ ಶವವೊಂದು ತೇಲ್ಕೊಂಡು ಬಂದಿದೆ. ಮಳೆಯ ರುದ್ರ ನರ್ತನಕ್ಕೆ ಬಸ್ ನಿಲ್ದಾಣ, ರೈಲ್ವೆ ಸ್ಟೇಷನ್, ಟ್ರಾಫಿಕ್ ಪೊಲೀಸ್ ಠಾಣೆ, ಆಸ್ಪತ್ರೆಗಳೆಲ್ಲವೂ ಜಲಾವೃತವಾಗಿವೆ. ಬಹುತೇಕ ಕಡೆ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದೆ. ರಾಜ ಕಾಲುವೆಗೆ ಅಡ್ಡಲಾಗಿ ಕಟ್ಟಿದ ಸೇತುವೆ ಕೊಚ್ಚಿಕೊಂಡು ಹೋಗಿದೆ. ಆಜಾದ್ ನಗರ, ರವೀಂದ್ರನಾಥ್ ಬಡಾವಣೆ, ಸಿದ್ದವೀರಪ್ಪ ಬಡಾವಣೆ, ವಿವೇಕಾನಂದ ಬಡಾವಣೆ, ಭಾಷಾನಗರ, ಶಿವನಗರ, ಭರತ್ ಕಾಲೋನಿ ಸೇರಿದಂತೆ ಹಲವು ಕಡೆ ಮನೆಗಳಿಗೆ ನೀರು ನುಗ್ಗಿದೆ. ಇನ್ನು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣ, ಹಳೆ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ನೀರು ನುಗ್ಗಿದೆ. ಇದೀಗ ಸಂಚಾರಕ್ಕೆ ಅಡಚಣೆಯಾಗಿದೆ. ದಾವಣಗೆರೆಯಲ್ಲಿ ನಾವು ನೋಡ್ತಾ ಇದ್ದೀವಿ, ಎಲ್ಲಿ ನೋಡಿದ್ರು ನೀರು. ಎಸ್ಪೆಷಲಿ ಬಸ್ ಸ್ಟೇಷನ್ ಹಾಗೇನೆ ರೈಲ್ವೆ ಸ್ಟೇಷನ್ಗಳಲ್ಲೆಲ್ಲ ಭಾರಿ ಮಳೆಯಾಗಿದೆ. ಅರ್ಧಕ್ಕರ್ಧ ಅಲ್ಲಿ ನೀರು ನುಗ್ಬಿಟ್ಟಿದೆ. ಸೊ ಇದಕ್ಕೂ ಒಂದು ಮೇಜರ್ ಸುದ್ದಿ ಏನು ಅಂದ್ರೆ, ಒಂದು ಶವ ಅಲ್ಲಿ ತೇಲ್ಕೊಂಡು ಬಂದಿದೆ. ಆ ವ್ಯಕ್ತಿಯ ಶವ ಅಲ್ಲಿ ತೇಲ್ಕೊಂಡು ಬಂದಿದೆ. ಹಾಗಾಗಿ ಜನ ಕೂಡ ಸ್ವಲ್ಪ ಗಾಬರಿ ಆಗ್ಬಿಟ್ಟಿದ್ದಾರೆ. ಮಳೆ ನಿಂತರೂ ಅದರ ಎಫೆಕ್ಟ್ ಕಮ್ಮಿ ಆಗಿಲ್ಲ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ದಾವಣಗೆರೆಯಲ್ಲಿ ವ್ಯಕ್ತಿಯ ಶವ ಅಲ್ಲಿ ಮಳೆ ನೀರಲ್ಲಿ ತೇಲ್ಕೊಂಡು ಬಂದಿದೆ. ಮಳೆಗೆ ಓರ್ವ ಬಲಿಯಾಗಿದ್ದಾನೆ. ಇನ್ನು ತಗ್ಗು ಪ್ರದೇಶದ ಮನೆಗಳೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಈಗ ಜಲಾವೃತ ಆಗಿದೆ. ದಾವಣಗೆರೆಯಲ್ಲಿ ಧಾರಾಕಾರ ಮಳೆಯಿಂದ ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾಗಿದೆ. ಇನ್ನು ಆಸ್ಪತ್ರೆ, ಬಸ್ ನಿಲ್ದಾಣ ಎಲ್ಲವೂ ಕೂಡ ಜಲಾವೃತ ಆಗಿದೆ. ಸದ್ಯಕ್ಕೆ ವಾಹನ ಸಂಚಾರ ಎಲ್ಲ ಅಲ್ಲಿ ಅಡಚಣೆ ಆಗ್ತಾ ಇದೆ. ಓಡಾಟಕ್ಕೆಲ್ಲ ಸ್ವಲ್ಪ ಬ್ರೇಕ್ ಬಿದ್ದಿದೆ. ಸೊ ಬಸ್ ಸ್ಟ್ಯಾಂಡ್ ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದನ್ನ ನಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಕೊಪ್ಪಳದ ಬಿಸಿಎಂ ಹಾಸ್ಟೆಲ್ನಲ್ಲಿ ದಾರುಣ ಘಟನೆ ನಡೆದಿದೆ. ಆಗಸ್ಟ್ 15ರಂದು ಧ್ವಜಾರೋಹಣಕ್ಕೆ ಅಳವಡಿಸಿದ್ದ ಕಂಬಕ್ಕೆ ವಿದ್ಯುತ್ ತಂತಿ ತಗುಲಿ 5 ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ. ದೇವರಾಜ ಅರಸು ಮೆಟ್ರಿಕ್ ಪೂರ್ವ ವಸತಿ ನಿಲಯದಲ್ಲಿ ಈ ಘಟನೆ ನಡೆದಿದೆ. ಮೊದಲಿಗೆ ಓರ್ವ ವಿದ್ಯಾರ್ಥಿಗೆ ಕರೆಂಟ್ ಹೊಡೆದಿದೆ. ಬಳಿಕ ರಕ್ಷಣೆಗೆ ಹೋದ 4ವರಿಗೆ ಮತ್ತೆ ಕರೆಂಟ್ ಶಾಕ್ ಹೊಡೆದು 5 ಜನ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಪ್ರಕರಣ ಸಂಬಂಧ ಹಾಸ್ಟೆಲ್ ವಾರ್ಡನ್ ಬಸವರಾಜ್ ಬಂಧಿಸಲಾಗಿದೆ. ಜೊತೆಗೆ ವಾರ್ಡನ್ ಅಮಾನತು ಕೂಡ ಮಾಡಲಾಗಿದೆ. ಜೆಸ್ಕಾಂ ಅಧಿಕಾರಿ, ಕಟ್ಟಡ ಮಾಲೀಕನ ಮೇಲೆ ಪ್ರಕರಣ ದಾಖಲಾಗಿದ್ದು, ಮೃತ ವಿದ್ಯಾರ್ಥಿಗಳ ಕುಟುಂಬಕ್ಕೆ ತಲಾ 5 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಅಫ್ಘಾನಿಸ್ತಾನ ರಾಜಧಾನಿ ಕಾಬೂಲ್ನಲ್ಲಿ ಆತ್ಮಾಹುತಿ ಬಾಂಬ್ ದಾಳಿ ನಡೆದಿದ್ದು ಕನಿಷ್ಠ 63 ಮಂದಿ ಸಾವನ್ನಪ್ಪಿದ್ದಾರೆ. 182ಕ್ಕೂ ಅಧಿಕ ಜನರು ಗಾಯಗೊಂಡಿದ್ದಾರೆ ಅಂತ ವರದಿಯಾಗಿದೆ. ಮದುವೆ ಸಮಾರಂಭದಲ್ಲಿ 1000ಕ್ಕೂ ಹೆಚ್ಚು ಮಂದಿ ಭಾಗಿಯಾಗಿದ್ರು. ಕಾಬೂಲ್ನ ಶೆಹರ್ ಎ ದುಬೈ ಎಂಬ 2 ಅಂತಸ್ತಿನ ಮದುವೆ ಸಭಾಂಗಣದಲ್ಲಿ ಬಾಂಬ್ ಸ್ಫೋಟ ಸಂಭವಿಸಿ ಈ ದುರ್ಘಟನೆ ನಡೆದಿದೆ. ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ನಲ್ಲಿ ಭೀಕರ ಅಪಘಾತ ನಡೆದಿದೆ. ಕುಡಿದ ಮತ್ತಿನಲ್ಲಿ ವೇಗವಾಗಿ ಬಂದಂತ ಕಾರ್ ಚಾಲಕ ರಸ್ತೆಯ ಬದಿ ಹೋಗ್ತಾ ಇದ್ದ ಯುವತಿ ಮೇಲೆ ಕಾರನ್ನ ಹರಿಸಿದ್ದಾನೆ. ಇಂದು ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. 4ವರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಇಬ್ಬರ ಸ್ಥಿತಿ ಗಂಭೀರವಾಗಿದೆ. ಕಲಿಯುಗ ಕಾಮಧೇನು ಗುರು ರಾಘವೇಂದ್ರ ಸ್ವಾಮಿಗಳ 348ನೇ ಆರಾಧನಾ ಮಹೋತ್ಸವಕ್ಕೆ ವಿದ್ಯುಕ್ತ ತೆರೆ ಬಿದ್ದಿದೆ. ನೆರೆದಿದ್ದ ಅಸಂಖ್ಯಾತ ರಾಯರ ಭಕ್ತರು ಆರಾಧನಾ ಸಂಭ್ರಮಕ್ಕೆ ಸಾಕ್ಷಿಯಾದರು. ಉತ್ತರಾರಾಧನೆ ಹಿನ್ನೆಲೆ ಮಠದಲ್ಲಿ ಬೆಳಗ್ಗೆಯಿಂದ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದವು. ಉತ್ಸವ ಮೂರ್ತಿ ಪ್ರಹ್ಲಾದರಾಜರ ರೂಪದಲ್ಲಿ ರಾಯರ ಮೆರವಣಿಗೆ ಸಂಸ್ಕೃತ ವಿದ್ಯಾಪೀಠಕ್ಕೆ ತೆರಳಿತು. ಇನ್ನು 2 ದಿನಗಳ ಕಾಲ ಮಂತ್ರಾಲಯದಲ್ಲಿ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಎಲ್ಲಿ ನೋಡಿದ್ರು ಬರೀ ಮಳೆ